ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮಗೆ ಇವತ್ತಿನ ಎಪಿಸೋಡ್ ಟೆಲಿಕಾಸ್ಟ್ ಆಗೋದಕ್ಕಿಂತ ಮುಂಚೆ ಇವತ್ತಿನ ಎಪಿಸೋಡ್ನ ಹೈಲೈಟ್ ಏನು ಅನ್ನೋದನ್ನ ನಾವಿವತ್ತು ಹೇಳ್ಬಿಡ್ತೀವಿ, ಕೇಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವು ಆಲ್ರೆಡಿ ಪ್ರೋಮೋ ಕೂಡ ನೋಡಿರ್ತೀರ. ಟಿಕೆಟ್ ಟು ಫಿನಾಲೆಗೆ ಅಂಗವಾಗಿ ಒಂದೊಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಆ ಟಾಸ್ಕ್ಗಳಲ್ಲಿ ಮೊದಲನೇ ಟಾಸ್ಕ್ ಇವತ್ತು ಬಿಗ್ ಬಾಸ್ ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಕೋಲ್ಗಳ ಮೇಲೆ ಅವುಗಳ ಸಹಾಯದಿಂದ ಒಂದು ಜಾರ್ ಇರುತ್ತೆ. ಆ ಜಾರನ್ನ ಒಂದೊಂದೇ ಕೋಲ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಅವುಗಳನ್ನು ಯಾರು ಜಾಸ್ತಿ ಅಲ್ಲಿ ಇಟ್ಟಂತಹ ಅಷ್ಟು ಕೋಲ್ಗಳನ್ನು ಹಾಕಿ ಆ ಜಾರನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂತಹದ್ದು ಅಲ್ಲಿ ಕೊಟ್ಟಂತಹ ಟಾಸ್ಕು. ಈ ಟಾಸ್ಕ್ನಲ್ಲಿ 4 ಸ್ಪರ್ಧಿಗಳು ಭಾಗವಹಿಸ್ತಾರೆ. ಒಂದು ಕ್ಯಾಪ್ಟನ್ ಸಂಗೀತಾ ಶೃಂಗೇರಿ, ಹಾಗೆಯೇ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅವರು ಭಾಗವಹಿಸ್ತಾರೆ. ಅವರಾದ್ಮೇಲೆ ನಮೃತ ಈ ಟಾಸ್ಕ್ನಲ್ಲಿ ಆಟ ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಕೂಡ ಆಟ ಆಡ್ತಾ ಇದ್ದಾರೆ. ಸೊ ಆಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಇಲ್ಲಿ ಸಂಗೀತ ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ಈ 4 ಜನ ಆಟ ಆಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಕೊನೆಯವರೆಗೂ ಯಾರು ಯಶಸ್ವಿಯಾಗಿ ಆ ಜಾರನ್ನ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂತಹದ್ದು ಈ ಟಾಸ್ಕ್ ನಲ್ಲಿ ಯಾರು ಬ್ಯಾಲೆನ್ಸ್ ಮಾಡ್ತಾರೋ ಅವರು ಗೆಲ್ತಾರೆ. ಬಟ್ ಮೊದಲನೇದಾಗಿ ಇಲ್ಲಿ ಜಿಯೋ ಲೈವ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಆ ಒಂದು ಜಾರನ್ನ ಕೆಳಕ್ಕೆ ಡ್ರೋನ್ ಪ್ರತಾಪ್ ಅವರು ಬೀಳಿಸ್ತಾರೆ. ಬ್ಯಾಲೆನ್ಸ್ ಸಿಗೋದಿಲ್ಲ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಡ್ರೋನ್ ಪ್ರತಾಪ್ ಟಾಸ್ಕ್ ಆಡುವಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಶಿವರ್ ಆಗ್ತಾರೆ, ಪ್ಯಾನಿಕ್ ಆಗ್ತಾರೆ, ಶೇಕ್ ಆಗ್ತಾರೆ. ಸೊ ಇದು ಬ್ಯಾಲೆನ್ಸಿಂಗ್ ಟಾಸ್ಕ್ ಆಗಿರೋದ್ರಿಂದ ಡ್ರೋನ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಡ್ರೋನ್ ಪ್ರತಾಪ್ ಶೇಕ್ ಆಗಿ ಮೊದಲು ಬಿಡ್ತಾರೆ. ಅದಾದ್ಮೇಲೆ ಡ್ರೋನ್ ಪ್ರತಾಪ್ ಅವರ ನೆಚ್ಚಿನ ದೀದಿ ಸಂಗೀತ ಯೂಶಲಿ ಟಾಸ್ಕ್ ನ ತುಂಬಾ ಚೆನ್ನಾಗಿ ಆಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ತುಂಬಾ ಓವರ್ ಕಾನ್ಫಿಡೆಂಟ್ ಆಗ್ಬಿಡ್ತಾರೆ. ಎಸ್ ಐ ಕ್ಯಾನ್ ಡೂ ಇಟ್ ಅನ್ನುವಂತಹ ಬರದಲ್ಲಿ ಎಲ್ಲೋ ಒಂದು ಕಡೆ ಅವರು ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಅವರು ಟಾಸ್ಕ್ ನಲ್ಲಿ ಫೇಲ್ಯೂರ್ ಆಗ್ತಾರೆ, ಆಡೋದಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಇವತ್ತು ಕೂಡ ಡ್ರೋನ್ ನೆಕ್ಸ್ಟ್ ಸಂಗೀತ ಶೃಂಗೇರಿ ಅವರು ಆ ಜಾರನ್ನ ಒಡೆದಾಕಿರುವಂತದ್ದು ಕಾಣಬಹುದು. ಸೊ ಕ್ಯಾಪ್ಟನ್ ಈ ಒಂದು ಟಾಸ್ಕ್ ನಲ್ಲಿ ವಿನ್ ಆಗೋದಿಲ್ಲ. ಇನ್ನು ಅದಾದ್ಮೇಲೆ ವರ್ತೂರ್ ಸಂತೋಷ್ ಮತ್ತೆ ನಮೃತ ಗೌಡ ಇವರಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಫೈಟ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಆರಂಭದ ದಿನದಿಂದಲೂ ಕೂಡ ವರ್ತೂರ್ ಸಂತೋಷ್ ಟಾಸ್ಕ್ ಆಡಲ್ಲ, ಕ್ಯಾಪ್ಟನ್ಸಿಗೆ ಇಂಟ್ರೆಸ್ಟ್ ತೋರಿಸಲ್ಲ, ಲೀಸ್ಟ್ ಬಾದರ್ಡ್ ಅನ್ನೋ ತರ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇರ್ತಾರೆ. ಇನ್ನು ನಮೃತ ಕೂಡ ಹಾಗೆ ಎಲ್ಲೋ ಒಂದು ಕಡೆ ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೊಂಡ್ಬಿಟ್ರು. ವಿನಯ್ ಜೊತೆಗೆ ಆರಾಮಾಗಿ ಕೂಲ್ ಆಗಿ ಎಲ್ಲೋ ಒಂದು ಕಡೆ ಅವರ ಒಂದು ನೆರಳಿನಲ್ಲಿ ನಮೃತ ಫೈನಲ್ ವರೆಗೂ ಬಂದ್ಬಿಟ್ರು ಅನ್ನುವಂತಹ ಒಂದು ಟಾಕ್ ಇತ್ತು. ಆ ಟಾಕ್ ನ ಕಳೆದ ಒಂದು 2-3 ವಾರಗಳ ಹಿಂದೆ ನಮೃತ ಚೇಂಜ್ ಮಾಡಿದ್ರು. ಅಂದ್ರೆ ಅವರ ಆಟದ ವೈಖರಿಯನ್ನ ಬದಲಾಯಿಸಿಕೊಂಡು ಇಂಡಿವಿಜುವಲ್ ಆಗಿ ತುಂಬಾ ಸಖತ್ತಾಗಿ ಆಡಿದ್ರು. ಅದರ ಪರಿಣಾಮ ಕ್ಯಾಪ್ಟನ್ ಕೂಡ ಆದ್ರು. ಅದಾದ್ಮೇಲೆ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಪುನಃ ಅದೇ ರೀತಿಯಾಗಿ ಆ ನೆರಳಿನ ಹಿಂದೆಯೇ ಅಂದ್ರೆ ವಿನಯ್ ಹಿಂದೆನೆ ಇವರು ನಮೃತ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಆಟದಲ್ಲೂ ಕೂಡ ವ್ಯತ್ಯಯ ಉಂಟಾಗಿರೋದನ್ನ ನಾವು ಗಮನಿಸಬಹುದು. ಸೊ ಬಟ್ ಇವತ್ತಿನ ಟಾಸ್ಕ್ ನಲ್ಲಿ ಈ ಇಬ್ರು ಯಾರು ಟಾಸ್ಕ್ ಆಡಲ್ಲ ಅಂತ ಹೇಳ್ತಾ ಇದ್ರು, ಯಾರು ಟಾಸ್ಕ್ ಅಲ್ಲಿ ಇಂಟ್ರೆಸ್ಟ್ ತೋರಿಸಲ್ಲ ಅಂತ ಹೇಳ್ತಾ ಇದ್ರು, ಅದೇ ಇಬ್ರು ಕಂಟೆಸ್ಟೆಂಟ್ ಆದ್ರೆ ವರ್ತೂರ್ ಸಂತೋಷ್ ಮತ್ತೆ ನಮೃತ ಗೌಡ ಇವರಿಬ್ಬರ ಮಧ್ಯೆ ಫೈಟ್ ಇರುತ್ತೆ. ಬಟ್ ಬಿಗ್ ಬಾಸ್ ಕೊಟ್ಟಂತಹ ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡುವಲ್ಲಿ ಇವರಿಬ್ರು ಕೂಡ ಯಶಸ್ವಿ ಆಗೋದಿಲ್ಲ. ಈ ಟಾಸ್ಕ್ ಅಲ್ಲಿ ಅಂದ್ರೆ ಈ ಕೋಲ್ ಹಿಡ್ಕೊಂಡು ಹೋಗುವಂತಹ ಈ ಟಾಸ್ಕ್ ಅಲ್ಲಿ ಯಾರು ಕೂಡ ಗೆಲ್ಲದೆ ಇರುವಂತಹದನ್ನ ಕ್ಲಿಯರ್ ಆಗಿ ಕಾಣಬಹುದು. ಎಂಡ್ ಅಲ್ಲಿ ಯಾರು ಕೂಡ ಈ 4 ಜನರಲ್ಲಿ ಗೆಲ್ಲೋದಿಲ್ಲ, ಎಲ್ಲರೂ ಕೂಡ ಜಾರ್ ಒಡೆದು ಹಾಕ್ತಾರೆ. ಸೊ ಎಲ್ಲೋ ಒಂದು ಕಡೆ ಇನ್ನೊಂದು ಕೆಲ ದಿನಗಳು ಇರೋದ್ರಿಂದ ಟಿಕೆಟ್ ಟು ಫಿನಾಲೆ ಅತಿ ಹೆಚ್ಚು ಅಂಕವನ್ನ ಪಡ್ಕೊಂಡವರು ಫಿನಾಲೆಗೆ ಹೋಗ್ತಾರೆ. ಇಂತಹ ಒಂದು ಅದ್ಭುತವಾದ ಅವಕಾಶವನ್ನ ಮನೆಯ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಯೂಸ್ ಮಾಡ್ಕೊಳ್ಬೇಕಾಗಿದೆ. ಅದ್ರ ಜೊತೆಗೆ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಸಂಗೀತಗೂ ಕೂಡ ಇದು ದೊಡ್ಡ ಅಡ್ವಾಂಟೇಜ್ ಕೂಡ ಹೌದು. ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆಗಿರೋದ್ರಿಂದ ಅವರೇ ಡಿಸೈಡರ್ ಆಗಿರ್ತಾರೆ ಟಾಸ್ಕ್ ಅಲ್ಲಿ ಯಾರ್ಯಾರು ಆಡಬೇಕು ಏನು ಗೆತ್ತ ಅನ್ನೋದು ಕೂಡ. ಇನ್ನು ಇನ್ನೊಂದೇನಪ್ಪಾ ಅಂತಂದ್ರೆ ಈ ವಾರ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನಾಮಿನೇಟ್ ಆಗಿರ್ತಾರೆ. ಅವರನ್ನ ಸೇವ್ ಮಾಡುವಂತಹ ಒಂದು ಅಧಿಕಾರ ಸಂಗೀತ ಅವರಿಗೆ ಸಿಗುತ್ತೆ. ಸಂಗೀತ ಮೂಲಗಳ ಪ್ರಕಾರ ಡ್ರೋನ್ ಪ್ರತಾಪ್ ಅವರನ್ನ ಸೇವ್ ಮಾಡ್ತಾರೆ ಅನ್ನುವಂಥದ್ದು. ವಿನಯ್ ಅವರಿಗೆ ಕೂಡ ಬಿಗ್ ಬಾಸ್ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ಯಾಕಂತಂದ್ರೆ ಮನೆಯ ಒಳಗಡೆ ಎಲ್ಲರೂ ಕೂಡ ಏನಾದ್ರೂ ಅಲ್ಲಿರುವಂತಹ ಇಕ್ವಿಪ್ಮೆಂಟ್ಸ್ ಅಥವಾ ಫರ್ನಿಚರ್ಸ್ ಏನಾದ್ರೂ ಹಾಳಾದಂತಹ ಸಂದರ್ಭದಲ್ಲಿ ಹೊರಗಡೆಯಿಂದ ಬಿಗ್ ಬಾಸ್ ಟೀಮ್ ಅಲ್ಲಿ ಯಾರಿರ್ತಾರೆ ಅವ್ರು ಬಂದು ಅದನ್ನ ಸೆಟ್ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಆ ಟೀಮ್ ಬಂದಂತಹ ಸಂದರ್ಭದಲ್ಲಿ ಈ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಸ್ ಗಳನ್ನ ಹೊರಗಡೆ ಕೂರಿಸ್ತಾರೆ, ಅಥವಾ ಹೊರಗಡೆ ಏನಾದ್ರೂ ಆದ್ರೆ ಇವ್ರನ್ನ ಒಳಗಡೆ ಕೂರಿಸ್ತಾರೆ. ಒಟ್ಟಿನಲ್ಲಿ ಅವರು ಇವರು ಮುಖಾಮುಖಿ
ಆಗೋದಕ್ಕೆ ಬಿಡೋದಿಲ್ಲ. ಇವರು ಮಾತನಾಡಬಾರ್ದು ಮತ್ತೆ ಮುಖಾಮುಖಿ ಆಗಬಾರ್ದು, ಹೊರ ಜಗತ್ತಿನ ಯಾವುದೇ ವಿಚಾರಗಳು ಗೊತ್ತಿರಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡ್ತಾರೆ. ಬಟ್ 2 ಸಲ ಬಿಗ್ ಬಾಸ್ ಹೊರಗಡೆ ಹೋಗುವಂತೆ ಹೇಳಿದ್ರು ಕೂಡ ವಿನಯ್ ಗೌಡ ಹೋಗದೆ ಹಾಗೇ ಕುಳಿತಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಬಿಗ್ ಬಾಸ್ ವಾರ್ನಿಂಗ್ ಕೊಡ್ತಾರೆ, ಮನೆಯ ಮೂಲ ನಿಯಮಗಳನ್ನ ಪಾಲಿಸಿ ಅಂತ ಖಡಕ್ ಆಗಿ ಎಚ್ಚರಿಕೆ ಕೊಡ್ತಾರೆ. ವಿನಯ್ಗೆ ಒಂದು ವಾರ್ನಿಂಗ್ ಸಿಕ್ಕಿರುತ್ತೆ. ಇನ್ನು ಡ್ರೋನ್ ಪ್ರತಾಪ್ ಮತ್ತೆ ವಿನಯ್ ಜಗಳ ಮತ್ತೆ ಮುಂದುವರಿಯುತ್ತೆ. ಎದೆಗೆ ಚಾಕು ಹಾಕುವಂತಹ ಟಾಸ್ಕ್ ನಲ್ಲಿ ಕೂಡ ಇವರಿಬ್ಬರ ವಾಕ್ಸಮರ ಮುಂದುವರಿಯುತ್ತೆ. ವಿನಯ್ ಎಲ್ಲೋ ಒಂದು ಕಡೆ ತನ್ನ ಆಟವನ್ನ ಬದಲಾಯಿಸಿಕೊಂಡು ಬಹಳ ಸಾಫ್ಟ್ ಆಗಿ ಜನರ ಮನಸ್ಸನ್ನ ಕದ್ದಿದ್ರು ಕಳೆದ 2 ವಾರಗಳಿಂದ. ಹಿಂಗೆ ಆಡಿದ್ರೆ ಪಕ್ಕಾ ವಿನಯ್ ವಿನ್ನರ್ ಆಗ್ತಾರೆ ಅನ್ನುವಂತಹ ಟಾಕ್ ಇತ್ತು. ಬಟ್ ಮತ್ತೆ ಈಗ ಅದೇ ಕೆರಳಿ ಕೆಂಡವಾದಂತಹ ರೀತಿಯ ಬಿಹೇವಿಯರ್ ವಿನಯ್ಗೆ ಡಿಸ್ಅಡ್ವಾಂಟೇಜ್ ಆಗುವಂತಹ ಸಾಧ್ಯತೆ ಇದೆ. ವಿನಯ್ ಆಪೋಸಿಟ್ ಯಾರು ನಿಲ್ತಾರೆ ಅವರಿಗೆ ಅಡ್ವಾಂಟೇಜ್ ಆಗುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ ಸಂಗೀತ ಶೃಂಗೇರಿ ನಿಂತಿದ್ರು, ಸಂಗೀತ ಹೀರೋಯಿನ್ ಆಗ್ಬಿಟ್ಟಿದ್ರು ಪ್ರಪಂಚದ ಕಣ್ಣೆದುರುಗಡೆ. ಈ ಸಲ ಡ್ರೋನ್ ಪ್ರತಾಪ್ ನಿಂತಿರೋದ್ರಿಂದ ಡ್ರೋನ್ಗೆ ಹೊರ ಜಗತ್ತಿನಲ್ಲಿ ಆಗ್ತಾ ಇರುವಂತಹ ವಿಚಾರಗಳು ಗೊತ್ತಾಗಿರೋದ್ರಿಂದ, ಯಾಕಂದ್ರೆ 2 ಸಲ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ, ಹೊರಗಡೆ ಜನರ ಹತ್ರ ಮಾತಾಡ್ತಾರೆ, ಅವ್ರು ಏನ್ ಹೇಳ್ತಾರೆ ಅದೆಲ್ಲವನ್ನು ಕೂಡ ಕೇಳ್ತಾರೆ, ಇನ್ಪುಟ್ ಸಿಕ್ಕಿರುತ್ತೆ. ಸೊ ಡ್ರೋನ್ ಈಗ ವಿನಯ್ ವಿರುದ್ಧ ನಿಂತಿರೋದ್ರಿಂದ ಗೆಲ್ಲುವ ಸಾಧ್ಯತೆ ಡ್ರೋನ್ ಪ್ರತಾಪ್ಗೆ ಅತಿ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿಮ್ಮ ಅನಿಸಿಕೆ ಏನು ಈ ವಿಚಾರದ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಂಗೆ ಸಬ್ಸ್ಕ್ರೈಬ್ ಆಗ್ಬಿಡಿ.